ನಮ್ಮ ಕಾಲೇಜಲ್ಲೂ ಡ್ರೋನ್ ಎಲ್ಲ ಮಾಡೋಷ್ಟು ಕಲಾವಿದರಿದ್ದಾರೆ ಅಂತ ಇವತ್ತೇ ಗೊತ್ತಾಗಿದ್ದು. ಒಂದು ದಿನ ಅದು ಹಾರ್ತು ಯಾವ ಲೆವೆಲ್ ಹಾರ್ತು ಅಂದ್ರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟಿ. ಇವತ್ತು ಬೆಳಗ್ಗೆ ಕ್ಲಾಸ್ ಕೇಳಿಸ್ಕೊಂಡು ಅದೇ ಕ್ಲಾಸ್ ಮುಗಿದ್ಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಗೇಮ್ ಮಾಡ್ತಾ ಇದ್ರು. ಅದನ್ನ ನೋಡ್ಕೊಂಡು ಹೊರಗಡೆ ನೋಡಿದ್ರೆ ನನ್ನ ಫ್ರೆಂಡು ಕಾಯ್ತಾ ಇದ್ದ. ಅವನ ಜೊತೆಲೆ ಇವತ್ತು ನಮ್ಮ ಕಾಲೇಜಲ್ಲಿ ಸ್ಮಾರ್ಟ್ ಇಂಡಿಯನ್ ಹ್ಯಾಕಥಾನ್ ಅಂತ ಮಾಡ್ತಾ ಇದ್ರು. ಅಲ್ಲಿಗೆ ಹೋದೋ. ಇವ್ರಿಲ್ಲಿ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಯಾವ ರೇಂಜಿಗೆ ಡ್ರೋನ್ ಮಾಡೋರು ನೋಡ್ರಿ. ಇನ್ನು ನನ್ನ ಫ್ರೆಂಡ್ಸು ಜೀವನ ತರಂಗ ಅಂತ ಸ್ಟೂಡೆಂಟ್ಸ್ನ ಸಪೋರ್ಟ್ ಮಾಡೋದಕ್ಕೆ ಅದೇನೋ ವೆಬ್ಸೈಟ್ ಮಾಡಿದ್ರು. ಅದನ್ನ ನೋಡಿಕೊಂಡು ಶ್ರೀಕರಣ್ ಅವರು ಆಫ್ ಆಗಿರೋ ಲ್ಯಾಪ್ಟಾಪ್ ಬಿಟ್ಕೊಂಡು ಏನು ಮಾಡ್ತವ್ರು ನೋಡ್ರಿ. ಅವ್ರು ಹುಡುಗಿ ಬಿಟ್ಟೋಗಿರೋ ಎಮೋಷನಲ್ಲೇ ಹ್ಯಾಕಥಾನ್ ಎಲ್ಲ ಮಾಡ್ತವ್ರೆ. ಆಮೇಲೆ ನಮ್ಮ ಜೂನಿಯರ್ಸ್ ಗುರು ಈ ವರ್ಷ ಕಾಲೇಜಿಗೆ ಬಂದ್ಬಿಟ್ಟು ಆಗ್ಲೇ ಹ್ಯಾಕಥಾನಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತವ್ರೆ. ಇವರೆಲ್ಲ ರೈತರಿಗೋಸ್ಕರ ಕ್ರಾಪ್ ಹೆಲ್ತ್ ಡ್ಯಾಶ್ ಬೋರ್ಡ್ ಅಂತೇನೋ ಮಾಡೋರೆ. ಅದನ್ನ ನೋಡ್ಕೊಂಡು ನನ್ನ ಫ್ರೆಂಡ್ಸ್ ಎಲ್ಲ ಕ್ರಿಕೆಟ್ ಆಡ್ತಾ ಇದ್ರು. ಅಲ್ಲಿಗೆ ಹೋದೆ. ಇನ್ನ ನಮ್ಗೆಲ್ಲ ಕ್ವಾಟ್ಲೆಗಳು ತೇಜಸ್ ಅಣ್ಣೊಂದು ಇವತ್ತು ಶಿವನ ಆ ಕಡೆದೊಂದು ಈ ಕಡೆದೊಂದು ಎರಡು ಎತ್ಬಿಟ್ಟು ಸೈಡಿಗೆ ಬಿಸಾಕ್ಬಿಟ್ಟಿದ್ರು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಹಂಗೆ ಕ್ವಾಟ್ಲೆ ಕೊಡ್ತಾ ಇದ್ದೋ. ನಮ್ಮ ಕಾಲೇಜಲ್ಲಿರೋ 4 ಹೌಸಲ್ಲಿ ಒಂದಾದ ಹೊಯ್ಸಳ ಹೌಸ್ದಲ್ಲಿ ಇವತ್ತು ಕೆಲವೊಂದಷ್ಟು ಸೆಲೆಕ್ಷನ್ ಮಾಡ್ತಾ ಇದ್ರು ಗೇಮ್ಗಳಿಗೆ. ಅವಲಿನ್ ಥ್ರೋ ಮತ್ತೆ ರನ್ನಿಂಗ್ ರೇಸು. ನನ್ನ ಫ್ರೆಂಡ್ ದೂರಕ್ಕೆ ಕೆಸಿ ಅಂದ್ರೆ ಆಕಾಶದ ಮೇಲೆ ಕೆಸಿತಾವನೆ. ಒಂದು ದಿನ ಅದು ಹಾರ್ತು ಇವನ್ ಆರ್ಸಿದ್ ಫೋರ್ಸ್ಗೆ ಮಳೆನೇ ಬಂದ್ಬಿಡ್ತು. ಆಮೇಲೆ ಆಡಿಟೋರಿಯಂನಲ್ಲಿ ನಮ್ಮ ಫೌಂಡರ್ ಅವರ ಬರ್ತ್ಡೇ ಪ್ರಯುಕ್ತ ಇನೋವೇಷನ್ ಡೇ ಅಂತ ಮಾಡ್ತಾ ಇದ್ರು. ಅಲ್ಲಿ ಸಾಂಗು, ಬೀಟ್ ಬಾಕ್ಸಿಂಗು ಮತ್ತೆ ಮ್ಯೂಸಿಕ್ ನ ಪರ್ಫಾರ್ಮ್ ಮಾಡ್ತಾ ಇದ್ರು. ಅದನ್ನ ಸ್ವಲ್ಪ ನೋಡ್ತಾ ಇದ್ರು. ಅದಾದ್ಮೇಲೆ ಮಳೆ ನಿಂತಿತ್ತು ಅಂದ್ಬಿಟ್ಟು ರನ್ನಿಂಗ್ ರೇಸ್ನ ಬಿಟ್ರು. ಅದನ್ನೆಲ್ಲ ನೋಡ್ಕೊಂಡು ಮನೆ ಕಡೆ ಹೊರಟೆ. ನನ್ನ ಫ್ರೆಂಡು ಬಸ್ ಸ್ಟಾಪ್ ವರೆಗೂ ಡ್ರಾಪ್ ಮಾಡ್ದ. ಇವತ್ತು ಸಹ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ರು. ಪ್ರಸಾದ ತಗೊಂಡು ಮನೆಗೆ ಹೋಗಿ ದಬ್ಬಾಕೊಂಡೆ. ದಿನಚರಿ ದೀಕ್ಷಿತ್ನ ಒಂದು ಸ್ವಲ್ಪ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.